ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರ ಶ್ರೀ ಮಂಜುನಾಥ ಧರ್ಮಸ್ಥಳದ ಪೂಜ್ಯರಿಗೆ ನಮಸ್ಕರಿಸಿ, ನಾನು ಶಿರೋಳ್ ಗ್ರಾಮದ ಹನುಮಂತ್ ಲಕ್ಷ್ಮಣ್ ಕಾಡಪ್ಪನವ್ರು ಅಂತಂದು ನಾನು ಈ ಸಂಸ್ಥೆಗೆ ಒಂದು ಆಜಾದ್ ಸ್ವಸಹಾಯ ಸಂಘವನ್ನು ಕಟ್ಟಿಕೊಂಡು ಅದರ ಜೊತೆಗೆ ಪ್ರತಿನಿಧಿ ಒಂದಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಇತಿಹಾಸ ಬಹಳ ಹಿನ್ನೆಲೆ ಉಳ್ಳಂಥದ್ದು. ಈ ಸಂಸ್ಥೆಯನ್ನು ಕಟ್ಟಿಕೊಂಡು ನಾವು ಇದರಿಂದ ಹಲವಾರು ಸದುಪಯೋಗಗಳನ್ನು ತೆಗೆದುಕೊಂಡಿದ್ದೀವಿ. ನನ್ನ ಜೊತೆಗೆ ನನ್ನ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ಒಳ್ಳೆಯ ಒಂದು ಉತ್ತೇಜನ ಹೊಂದಿದಂಥ ಸೌಲಭ್ಯಗಳನ್ನು ಈ ಸಂಸ್ಥೆಯಿಂದ ತೆಗೆದುಕೊಂಡಿದ್ದೆ. ಈ ಸಂಸ್ಥೆಯಲ್ಲಿ ನಾನು ಹಲವಾರು ರೀತಿ ಬಡ ಕಾರ್ಮಿಕರಿಗೆ ಹಾಗೂ ರೈತರಿಗೆ, ವ್ಯಾಪಾರಸ್ಥರಿಗೆ, ಕಿರುಕುಳ ವ್ಯಾಪಾರ ಮಾಡಲು, ದೊಡ್ಡ ದೊಡ್ಡ ಕಿರಾಣಿ ವ್ಯಾಪಾರಸ್ಥರು ಮಾಡಲು, ತರಕಾರಿ ವ್ಯಾಪಾರ ಮಾಡಲು, ಹಣ್ಣಿನ ವ್ಯಾಪಾರ ಮಾಡಲು ಹಲವಾರು ರೀತಿಯ ಸಾಲ ಸೌಲಭ್ಯಗಳು ಈ ಸಂಸ್ಥೆ ನಮಗೆ ಕೊಟ್ಟಿದೆ. ಈ ಸಂಸ್ಥೆ ಸಾಲ ಸೌಲಭ್ಯ, ನಾನು ಆರ್ಥಿಕ ಮಟ್ಟದ ಕುಂಠಿತ ಸಂದರ್ಭದಲ್ಲಿ ನಾನು ಒಂದು ಒಳ್ಳೆಯ ಹೋಟೆಲ್ ಉದ್ದಿಮೆ ವ್ಯಾಪಾರ ಮಾಡತ್ತಿದ್ದೇನೆ. ಇದರ ಜೊತೆಗೆ ನಾನು ಸಿಡ್ಬಿ ಲೋನ್ ತೆಗೆದುಕೊಂಡಿದ್ದೇನೆ. ಇದರ ಬಡ್ಡಿ ದರನೂ ಬಹಳ ಕಡಿಮೆ ಇದೆ. ರಾಷ್ಟ್ರೀಕೃತ ಬ್ಯಾಂಕಿಗಳಿಗೆ ಇವಾಗ ಹೋಲಿಸಿದರೆ ಭಾಳ ಉನ್ನತ ಮಟ್ಟದಲ್ಲಿ ಈ ಯೋಜನೆಗಳ ಸೌಲಭ್ಯ, ಸಾಲದ ಬಡ್ಡಿ ದರ ಭಾಳ ಕಡಿಮೆ ಇದೆ. ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇದು 10,000ಕ್ಕೆ 700 ರೂಪಾಯಿ ಇದರ ಬಡ್ಡಿ ದರ ಆಗ್ತದೆ. ಲಕ್ಷಕ್ಕೆ ಒಂದು ವರ್ಷಕ್ಕೆ 7,000 ರೂಪಾಯಿಗಳು ಬಡ್ಡಿ ನಿಗದಿಯಾಗಿರ್ತದೆ. ಭಾಳ ನಮಗೆ ಆರ್ಥಿಕದಿಂದ ಕುಂಠಿತಿದ್ದಂಥ ಸಂದರ್ಭದಲ್ಲಿ, ಯಾರು ನೆರೆಹೊರೆಯವರು ನಮಗೆ ಸಹಾಯ ಮಾಡಲ ಸಂದರ್ಭದಲ್ಲಿ, ಬ್ಯಾಂಕುಗಳಿಗೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅಲೆದಾಡಿದಂಥ ಸಂದರ್ಭದಲ್ಲಿ ನಾವು ಅಡ್ಡಾಡಿದಾಗೂ ನಮಗೆ ಅನುಕೂಲ ಆಗಲಿಲ್ಲ. ಇನ್ನು ನಮ್ಮ ಸ್ನೇಹಿತರು ಇಲ್ಲ, ಇಂಥ ಸಂಸ್ಥೆಯಲ್ಲಿ, ಧರ್ಮಸ್ಥಳ ಸಂಸ್ಥೆಯಲ್ಲಿ ಭಾಳ ಉಪಯೋಗ ಆಗುವಂಥ ಯೋಜನೆಗಳಿದೆ. ಇದರಲ್ಲಿ ನೀವು ಏನು ಮಾಡಿರಿ, ಒಂದು ಸಂಘ ಕಟ್ಕೋರಿ, ಅದರಲ್ಲಿ ಉಳಿತಾಯ ಯೋಜನೆ ಮಾಡಿರಿ. ತದನಂತರ ನಿಮಗೆ ಸಾಲದ ಯೋಜನೆಗಳು ಉತ್ತಮ ಮಟ್ಟದಲ್ಲಿ ಐತಿ. ಕಡಿಮೆ ದರದ ಬಡ್ಡಿ ದರದಲ್ಲಿ ಸಾಲ ಸಿಗ್ತೈತಿ. ತೆಗೆದುಕೊಳ್ರಿ. ಒಂದು 15 ದಿನ ಬಿಟ್ಟು ನಿಮ್ಮ ನಿಗದಿ ಮಾಡಿದಂಥ ಸಂದರ್ಭದೊಳಗೆ ನಿಮ್ಮ ಸಾಲವನ್ನು ಕೊಡ್ತಾರ ಅಂತಕ್ಕಂಥ ವಿಚಾರವನ್ನು ಈ ಸಂಸ್ಥೆಯವ್ರು ಹೇಳಿದಾಗ, ನಮ್ಮ ಸ್ನೇಹಿತರು ಹೇಳಿದಾಗ ನಾವು ಮಾಡಿದ್ದೀವಿ. ಇದ್ರದ್ದು ಕಾರ್ಯಗಳು ಮಹಾನ್ ಕಾರ್ಯಗಳಿವೆ. ಬರೀ ಸಾಲ ಸೌಲಭ್ಯ ಕೊಡುವುದಲ್ಲ, ಗ್ರಾಮಗಳ ಒಂದು ಅಭಿವೃದ್ಧಿಗಾಗಿ, ಗ್ರಾಮದ ಯುವಜನತೆ ಅಭಿವೃದ್ಧಿಗಾಗಿ, ಗ್ರಾಮದ ತಾಯಂದಿರು, ಸ್ತ್ರೀಯರಿರ್ಬೋದು, ಶಿಕ್ಷಕರಿರ್ಬೋದು, ಮಕ್ಕಳ ಒಂದು ಯೋಜನೆಗೆ ಹಲವಾರು ಮಹತ್ವವಾದ ಕಾರ್ಯಗಳನ್ನು ಈ ಸಂಸ್ಥೆ ಮಾಡಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ. ಸೋಲಾರ್ ವಿದ್ಯುತ್ ಕಲ್ಪಿಸಿಕೊಡೋದು, ಹೋಟೆಲ್ಗಳಿಗಿರ್ಬೋದು, ಮನೆಗಳಿಗಿರ್ಬೋದು, ಕಡಿಮೆ ದರ್ಜೆಯೊಳಗೆ ಈ ಸಾಲದ ಸೌಲಭ್ಯವನ್ನು ಕೊಡ್ತಾರೆ. ರಾಷ್ಟ್ರೀಕೃತ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಇದಕ್ಕೆ ಕ್ರೆಡಿಟ್ ಕೊಟ್ಟಂದ್ರೆ ಇವರು ಗೊಲ್ಲೆಬಿಸಿ ಕೆಲವು ಬಂಡಕೋರು, ದಲ್ಲಾಳಿಕೋರು ಈ ಒಂದು ಸಂಸ್ಥೆಯ ಹೆಸರನ್ನು ನಾವೇ ಖರಾಬ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಮಾಡಿದರೂ ಕೂಡ ಇದಕ್ಕೆ ಗ್ರೇಡ್ ಆಗಿ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರು ಇದೊಂದು ರಾಷ್ಟ್ರೀಕೃತ ಬ್ಯಾಂಕಿನ ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಧರ್ಮಸ್ಥಳದ ಸ್ವಸಹಾಯ ಸಂಸ್ಥೆ ಅಂತಕ್ಕಂಥ ವಿಚಾರನೂ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಮೊನ್ನೆ ಹಲವಾರು ಗೊಲ್ಲೆಗಳಿದ್ದ ಮೈಕ್ರೋ ಫೈನಾನ್ಸ್, ಇಂಥ ಒಂದು ಮಹಾಮಾರಿ ಫೈನಾನ್ಸಿಂದು ಗೊಲ್ಲೆದ್ದಾಗ ಇದ್ರ ಬಗ್ಗೆ ಧರ್ಮಸ್ಥಳ ಒಂದು ವಿಧಾನಸಭೆ ಕಲಾಪದೊಳಗೆ ಧರ್ಮಸ್ಥಳ ಸಂಸ್ಥೆಯನ್ನು ಕೂಡ ಬಡ್ಡಿ ಹೆಚ್ಚು ಇದು ಮಾಡುವಂಥ ವ್ಯವಸ್ಥೆ ಮಾಡಾಗಿದೆ. ಅದನ್ನು ಕೂಡ ನೀವು ನಿರ್ಮೂಲನೆ ಮಾಡಕ್ಕೆ ಬಂದಾಗ ಅದಕ್ಕೆ ಒಂದು ಏನೈತೆ ಅಂದ್ರೆ, ಒಂದು ಕಾರ್ಯಕ್ರಮದ ಪಾಲ್ಗೊಂಡಂಥ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಆದಂಥ ಜಿ ಪರಮೇಶ್ವರ್ ಕೂಡ ಈ ಸಂಸ್ಥೆ ಒಳ್ಳೆಯ ಮಟ್ಟದಿದೆ. ಇದೊಂದು ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್. ಇದ್ರ ಬಗ್ಗೆ ಕಪ್ಪು ಚುಪ್ಪಿ ಇಡುವುದರ ಅರ್ಥ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅದರ ಸಂಸ್ಥೆ ಬಗ್ಗೆ ಇದ್ದಂಥ ಅಪಾರದ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತಂದು ಆ ಮಾತನ್ನು ತಳ್ಳಿ ಹಾಕಿದರು. ಅದರ ಜೊತೆಗೆ ಈ ಸಂಸ್ಥೆ ಆರೋಗ್ಯ ವಿಮೆ ಇರ್ಬೋದು, ಮಾಶಾಸನ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡೋದಿರ್ಬೋದು, ಗ್ರಾಮಗಳ ಅಭಿವೃದ್ಧಿ ಕೆಲಸಗಳಿಗೆ ಭಾಳ ಉತ್ತೇಜನವಾದಂಥ ಒಂದು ಕೆಲಸವನ್ನು ಮಾಡೋದು ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ ಸಂಸ್ಥೆ ಅಂತಕ್ಕಂಥ ವಿಚಾರಗಳು. ಅತಿಥಿ ಶಿಕ್ಷಕರಿಗೆ ಭತ್ಯೆ ಕೊಡುವುದು, ಜ್ಞಾನದೀಪ್ತಿ ಅಂತಂದು ಅದೊಂದು ಯೋಜನೆ ಮಾಡಿದ್ದಾರೆ. ಅದರ ಕೂಡ ಸ್ಕಾಲರ್ಶಿಪ್, ಟ್ಯೂಷನ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಟ್ಯೂಷನ್ ಕೊಡ ಅದರದ್ದು ಭತ್ಯೆ ಕೊಡ್ತಾರೆ. ಹಾಗೂ ಶಾಲಾ ಮಕ್ಕಳಿಗೆ ಶಾಲೆಗಳ ಉಪಕರಣಗಳಿರ್ಬೋದು, ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಬೆಂಚ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಹಲವಾರು ಸಲಕರಣೆಗಳು ಕೊಡುವಂಥ ವ್ಯವಸ್ಥೆ ಯಾವ್ದಾದ್ರು ಮಾಡಿದರೆ ಧರ್ಮಸ್ಥಳದ ಸಂಸ್ಥೆ ಅಂತಕ್ಕಂಥ ವಿಚಾರನೆ ಹೇಳ್ಬೇಕಾಗುತ್ತೆ. ಮತ್ತು
ಮಾ ಪ್ರಕೃತಿ ಮುನಿಸಿಕೊಂಡಂಥ ಸಂದರ್ಭದಲ್ಲಿ 2019ರಲ್ಲಿ ನೆರೆಹೊಳೆ ಬಂದಂಥ ಸಂದರ್ಭದಲ್ಲಿ ಆ ಸಂಸ್ಥೆ ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಆರೋಗ್ಯ ಕಿಟ್ ಇರ್ಬೋದು, ಆಹಾರ ಕಿಟ್ ಇರ್ಬೋದು, ಬಟ್ಟೆ ವ್ಯವಸ್ಥೆ ಇರ್ಬೋದು, ಔಷಧಿ ವಿತರಣೆ ಮಾಡೋದು, ಮಾಶಾಸನ ಇರ್ಬೋದು, ಇಂಥ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಮತ್ತು ಕಡಿಮೆ ದರ್ಜೆಯೊಳಗೆ ಈಗ ಅಲ್ಲಿ ಇಲ್ಲಿ ಅಲೆದಾಡಬಾರ್ದಂತಂದು ಹಿರಿಯರಿಗೆ ಪ್ಯಾನ್ ಕಾರ್ಡ್, ಬ್ಯಾಂಕಿಗೆ ನೋಂದಣಿ ಆಗ್ಬೇಕಾದ್ರೆ ವ್ಯವಹಾರ ಮಾಡ್ಲಿಕ್ಕೆ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಇಂಥ ಒಂದು ಯೋಜನೆ ಮಾಡಿದ್ದಾರೆ. ಮತ್ತು ಗ್ರಾಮಗಳ ಸ್ಥಳಾಂತರ ಮಾಡಿ ಶಿಫ್ಟಿಂಗ್ ಏರಿಯಾ 2009ರಲ್ಲಿ ಫ್ಲಡ್ ಬಂದಾಗ ಅಂದಿನ ಮುಖ್ಯಮಂತ್ರಿ ಅಂತ BS ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಏನು ಮಾಡಿದೆ ಅಂದರೆ ಸರ್ಕಾರಕ್ಕೆನ ಏನು ಮಾಡಿದೆ ಅಂದರೆ ಡೊನೇಷನ್ ಕೊಟ್ಟಿದೆ. ಇಂಥ ಬಡ ಮಕ್ಕಳಿಗೆ, ಬಡ ರೈತರಿಗೆ ನೆರೆಹಾವಳಿ ಬಂದಂಥ ಸಂದರ್ಭ ದುಡ್ಡು ವಿತರಣೆ ಮಾಡಿರಿ, ಹೊಳ್ಳಿ ಮನೆಗಳ ನಿರ್ಮಾಣ ಮಾಡಿರಿ ಅಂತಂದು ಹಲವಾರು ಗ್ರಾಮಗಳ ದತ್ತು ತೆಗೆದುಕೊಂಡು ಅಲ್ಲಿ ಮಕ್ಕಳ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ದ್ವೀಪದ ಹಲವಾರು ಯೋಜನೆಗಳನ್ನು ಮಾಡಿದಂಥ ಕಾರ್ಯ ಈ ಧರ್ಮಸ್ಥಳ ಸಂಸ್ಥೆಗೆ ತಲುಪಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಜೊತೆಗೆ ಕೋವಿಡ್-19 ಬಂದ ಮಹಾಮಾರಿ ಕಾಯಿಲೆ ಬಂದಾಗ ಕೂಡ ಕೆಲವರಿಗೆ ಏನಾಗಿದೆ ಅಂದರೆ ಸರ್ಕಾರ ಮಟ್ಟದಲ್ಲಿ ಕೂಡ ಆಕ್ಸಿಜನ್ ಕೊರತೆ ಬಂದಂಥ ಸಂದರ್ಭದಲ್ಲಿ ಈ ಸಂಸ್ಥೆ ಕೂಡ ಏನು ಮಾಡಿದೆ, ಆಕ್ಸಿಜನ್ ವಿತರಣೆ ಇರ್ಬೋದು, ಮಾಸ್ಕ್ ವಿತರಣೆ ಇರ್ಬೋದು, ಔಷಧಿ ವಿತರಣೆ ಇರ್ಬೋದು, ಇಂಥ ನೂರಾರು ಜನಪರ ಕೆಲಸಗಳನ್ನು ಮಾಡಿದ್ದು ಯಾವ್ದಾರು ಇದ್ರೆ ರಾಜ್ಯದೊಳಗಾತು ದೇಶದೊಳಗೆ ಧರ್ಮಸ್ಥಳ ಸಂಸ್ಥೆ ಅಂತಕ್ಕಂಥ ವಿಚಾರಗಳು. ಅದರ ಜೊತೆಗೆ ಉಚಿತವಾಗಿ ನಾವು ಈಗೇನು ರೊಕ್ಕ ಕೊಟ್ಟು ಆಕ್ಸಿಜನ್ ತೊಗೊಂಡು ಅದರ ಜೊತೆಗೆ ಏನು ಮಾಡೋದು, ಸಸಿಗಳ ನಡುವ ಕಾರ್ಯಕ್ರಮ ಮಾಡೋದು. ಇದು ನ್ಯಾಚುರಲ್ ಆಗಿ ಬರ್ತಕ್ಕಂಥ ಪ್ರಕೃತಿಯ ಒಂದು ವಾತಾವರಣ ಸಿಗಲಿ ಅಂತಂದು ಗ್ರಾಮಗಳಿಗೆ ಶಾಲಾ ಕಾಲೇಜುಗಳ ಮುಂದಿರ್ಬೋದು, ಸಂಘ ಸಂಸ್ಥೆಗಳಾದಂಥ ಪ್ರಾಥಮಿಕ ಸಂಸ್ಥೆ, ಸೊಸೈಟಿ ಇರ್ಬೋದು, ಹಾಲಿನ ಕೇಂದ್ರ ಇರ್ಬೋದು, ಇಂಥ ಈ ಸೊಸೈಟಿಗಳಿಗೂ ಕೂಡ ಸಸಿ ಉಚಿತವಾಗಿ ಕೊಟ್ಟು ಸಸಿ ನೆಟ್ಟು ಅಂತಹ ಕಾರ್ಯಕ್ರಮ ನಿರಂತರವಾಗಿ ಮಾಡುವಂಥ ಕಾರ್ಯವನ್ನು ಧರ್ಮಸ್ಥಳ ಸಂಸ್ಥೆ ಮಾಡುತ್ತೆ. ಅದರ ಜೊತೆಗೆ ಹಲವಾರು ಕುಟುಂಬಗಳಿಗೆ ಜೀವನೋಪಾಯಕ್ಕಾಗಿ ಸಾವಿರಾರು ಕಾರ್ಮಿಕರು ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಮಾಡ್ತತಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ. ಯಾರೂ ಇದಕ್ಕೆ ಕೆಲವು ದಲ್ಲಾಳಿಗಳು ಅಂತಿಂತರ ಮಾತಿ ಕಿವಿ ಕೊಡದೆ ಈ ಸಂಸ್ಥೆಯ ಜೊತೆಗೆ ನಿರಂತರವಾಗಿ ಸೇವೆ ಮಾಡಲು ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ, ಅಧ್ಯಕ್ಷನಾಗಿ ಈ ಸಂಸ್ಥೆಯ ಒಡನಾಟ ನಂದು. ಮೊದಲು ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ ಇದರ ಮಾದರಿ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಕೂಡ ಒಂದು ಸಂಸ್ಥೆ ಮಾಡಿ ಸಾಲ ಸೌಲಭ್ಯಗಳನ್ನು ತಗೊಂಡು ಅದರ ಉಪಯೋಗವನ್ನು ತಗೊಂಡೆ. ನೀವು ಕೂಡ ಪ್ರಯೋಜನ ತಗೋರಿ. ಇದರ ಯಾವುದೇ ರೀತಿ ಕೆಲವು ಮಹಾಮಾರಿ ಅಂತ ಪಿಡುಗುಗಳ ಜನರಿಗೆ ಕಿವಿಗೊಡದೆ ಈ ಸಂಸ್ಥೆಗಳಿಗೆ ನಮಿಸೋಣ, ಈ ಸಂಸ್ಥೆನ ಇನ್ನೂ ಬೆಳೆಸೋಣ, ಈ ಸಂಸ್ಥೆಗಳ ಹಲವಾರು ಯೋಜನೆಗಳು ನೀವು ಕೂಡಿ ತಗೋಣ ಅಂತಕ್ಕಂಥ ವಿಚಾರನ ಹೇಳಿ ನನ್ನ ಈ ಸಂಸ್ಥೆಯ ಒಂದು ಮಾದರಿ ಕೆಲಸಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರಗಳು.